ನಮಸ್ಕಾರ ಸ್ನೇಹಿತರೆ, ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ 15ನೇ ಭಾಗವನ್ನು. ತುಳಸಿ ಕಟ್ಟೆ ಸ್ವಚ್ಛ ಮಾಡಿ ರಂಗೋಲಿ ಬಿಡಿಸಿ ಬಂದ ಶಾರದಮ್ಮ ಪೋರ್ಟಿಕೋದಲ್ಲಿ ಕಾರಿಲ್ಲದ್ದು ನೋಡಿ ರಾತ್ರಿ ಹೋದವರು ಇನ್ನೂ ಬಂದಿಲ್ಲ. ಈ ಭಾರ್ಗವ್ ಆ ಮಗು ಜೊತೆ ಅವನು ಕೂಡ ಮಗು ಆಗ್ಬಿಡ್ತಾನೆ. ರಾತ್ರಿಯೆಲ್ಲ ಅಷ್ಟು ಥಂಡಿ ಇತ್ತು. ಗೊಣಗಿದವರು ಅದೆಲ್ಲಿದ್ದಾರೆ ಕೇಳೋಣ. ಫೋನ್ ಹಚ್ಚಿದರು ಭಾರ್ಗವ್ ಅವರಿಗೆ. ಫೋನ್ ಶಬ್ದಕ್ಕೆ ಎಚ್ಚೆತ್ತರು ಭಾರ್ಗವ್. ತೋಳಿಗೆ ತಲೆಯಾನಿಸಿ ಮುದ್ದು ಮಗುವಿನಂತೆ ಮಲಗಿದ್ದಳು ಪ್ರಣತಿ. ಅವಳನ್ನು ನೋಡಿದರೆ ಯಾವಾಗಲೂ ಭಾರ್ಗವ್ ಮುಖದಲ್ಲಿ ತಿಳಿಮಂದಹಾಸ ಮೂಡುತ್ತಿತ್ತು. ಹೇಳಿ ಶಾರದಕ್ಕ. ಫೋನ್ ಹಿಡಿದು ಹೊರಗೆದ್ದು ಬಂದರು. ಅಯ್ಯೋ, ನೀವು ಬಂದಾಗಿದ್ಯೇ? ಫೋನ್ ಕಟ್ ಮಾಡಿ ನಕ್ಕರು ಶಾರದಮ್ಮ. ಹೌದು ಶಾರದಕ್ಕ, ಮಧ್ಯರಾತ್ರಿ ಬಂದ್ವಿ. ನೀನು ಮಲಗಿರ್ತೀಯ, ತೊಂದರೆ ಕೊಡೋದು ಬೇಡ ಅಂತ ನಾನೇ ನನ್ನ ಹತ್ರ ಇದ್ದ ಕೀಯಿಂದ ಬಾಗಿಲು ತೆಗೆದೆ, ವಿವರಿಸಿದರು. ಆದರೆ ಪೋರ್ಟಿಕೋದಲ್ಲಿ ಕಾರ್ ಇರಲಿಲ್ವಲ್ಲ? ಆತಂಕ ತೋರಿದರು. ಅಯ್ಯೋ ಅದೊಂದು ದೊಡ್ಡ ಕತೆ. ಒಂದು ಕಪ್ ಕಾಫಿ ಮಾಡಿ ಸ್ನಾನ ಮುಗಿಸ್ ಬಂದು ಹೇಳ್ತೀನಿ. ಮುಗಳು ನಕ್ಕವರು ಮತ್ತೆ ರೂಮಿಗೆ ಹೋದರು. ಮಗಳ ಮುಖ ನೋಡಿದರು ಭಾರ್ಗವ್. ಹಾಲುಗಲ್ಲದ ಕೆಂಪು ಮುಖ ಅವರನ್ನೇ ಹೋಲುತ್ತಿತ್ತು. ನಾನು ನಿನ್ನಲ್ಲಿ ಅದೇನನ್ನ ಕಂಡು ಬಿದ್ದೆ ಅಂತ ಅಣ್ಣ ಕೇಳ್ತಿದ್ದ. ಹೇಳಲೇನು ಅದೇನು ಅಂತ ಕಂಗಳಲ್ಲಿ ನಾಚಿಕೆ ತುಂಬಿ ಹೇಳುತ್ತಿದ್ದರು ಸಿಂಧೂರ. ನೆನೆದವರ ಹೃದಯ ಭಾರವಾಯಿತು. ಮಗಳ ಬೆಡ್ಶೀಟ್ ಸರಿಸಿದವರು, ಕಂದ ಬೆಳಕಾಗಿದೆ ಕಣೋ, ಎಚ್ಚರಿಸಲು ಪ್ರಯತ್ನಿಸಿದರು. ಚೂರೇ ಚೂರು ಮಲಗ್ತೀನಿ ಪಪ್ಪ, ಪ್ಲೀಸ್. ಮತ್ತೆ ಬೆಡ್ಶೀಟ್ ಎಳೆದು ಒದ್ದುಕೊಂಡಳು. ನಕ್ಕವರು ಬಾತ್ರೂಮ್ ಹೊಕ್ಕರು. ಬಿಸಿ ಬಿಸಿ ಕಾಫಿ ಹಿಡಿದು ಬಂದರು ಶಾರದಮ್ಮ. ಅವರ ಮುಖದಲ್ಲಿ ಆತಂಕವನ್ನು ಗುರುತಿಸಿದವರು ನಗು ಬೀರಿದರು. ನೀನು ಆತಂಕ ಪಡೋಷ್ಟೇನೋ ತೊಂದರೆ ಆಗಿಲ್ಲ ಶಾರದಕ್ಕ, ಸಮಾಧಾನವಾಗಿರಿ. ಅವರ ಮನವನ್ನು ಅರಿತಂತೆ ಹೇಳಿದರು. ಅದೇನಾಯ್ತು ಹೇಳಪ್ಪ ಮೊದಲು. ಪ್ರಣತಿಯಲ್ಲಿ ಇಷ್ಟೊತ್ತು ಕಾಣದ ಪ್ರಣತಿಗಾಗಿ ತಡಕಾಡಿದರು ಅವರು. ಮಗು ನನ್ನ ರೂಮಲ್ಲೇ ಮಲಗಿದೆ, ಇನ್ನು ಸ್ವಲ್ಪ ಹೊತ್ತು ಮಲಗುತ್ತಂತೆ. ಕಾಫಿಯನ್ನು ಒಂದು ಸಿಪ್ ಗುಟಕರಿಸಿದರು ಭಾರ್ಗವ್. ಅದೇನಾಯಿತು ಅಂದರೆ ಎಂದವರು ರಾತ್ರಿ ನಡೆದ ಘಟನೆಯನ್ನೆಲ್ಲ ಹೇಳಿದರು. ಆದರೆ ಶಾರದಕ್ಕ, ಆ ಹುಡುಗನ ಹೆಸರನ್ನೇ ಕೇಳಲಿಲ್ಲ ನಾನು, ವ್ಯಥೆಪಟ್ಟುಕೊಂಡರು. ಜೋರಾಗಿ ಬಾಗಿಲು ಬಡಿಯುತ್ತಿದ್ದ ಶಬ್ದಕ್ಕೆ ಕಿರಿಕಿರಿಯಿಂದಲೇ ಬಂದು ಬಾಗಿಲು ತೆಗೆದಳು ಸುಮಾ. ಒಂದು ಸಣ್ಣ ರೂಮಲ್ಲಿ ಬಾಡಿಗೆಗೆ ಇದ್ದಳು ಅವಳು. ಇದೇನ್ರಿ ಸುಮಾ, ಇನ್ನೂ ರೆಡಿಯಾಗಿಲ್ಲ ನೀವು? ವಿವೇಕ್ ಅಚ್ಚರಿ ತುಂಬಿದ ಆತಂಕದಿಂದ ಕೇಳಿದನು. ಅದು ಸರ್. ತಡವರಿಸಿದವಳು ದುಪ್ಪಟ ಕೈಯಲ್ಲಿ ಬಿಗಿಯಾಗಿ ಹಿಡಿದು ನಿಂತಳು. ಸೊಂಟದ ಮೇಲೆ ಕೈಯಿಟ್ಟುಕೊಂಡು ಯೋಚಿಸುವಂತೆ ನಿಂತವನು, ಅಲ್ಲ ನಿಮ್ಮ ನೇಚರೇ ಹೀಗೇನಾ ಕೇಳಿದನು. ಬೆದರಿದ ಹರಿಣಿಯಾಗಿದ್ದಳು ಅವಳಂತೂ. ಯಾವುದು ಸರ್? ಇದ್ದೆಲ್ಲ ಧೈರ್ಯವನ್ನು ಒಗ್ಗೂಡಿಸಿಕೊಂಡವಳು ಅವನತ್ತ ನೋಟ ಬೀರಿ ತಕ್ಷಣ ಕಣ್ತಪ್ಪಿಸಿದಳು. ಅಲ್ಲ, ನೀವು ಅಷ್ಟೊಂದು ಎದುರುವಷ್ಟು ಕೆಟ್ಟದಾಗಿದ್ದೀನ ನಾನು? ಹುಬ್ಬೇರಿಸಿದನು. ಅವಳದೋ ಮೌನ ತುಂಬಿದ ಆತಂಕ. ಓಕೆ, ಇವತ್ತು ಬಾಸ್ ಬರ್ತಿದ್ದಾರೆ ಕಂಪ್ನಿಗೆ, ನಿಮ್ಮನ್ನು ಪಿಕ್ ಮಾಡೋಕೆ ಹೇಳಿದ್ದಾರೆ ನನಗೆ ಎಂದನು. ಬನ್ನಿ ಸರ್, ಕಾಫಿ ಮಾಡ್ತೀನಿ ಅನುಮಾನಿಸುತ್ತಾ ಕರೆದಳು. ದೇವ, ಈಗಲಾದರೂ ಕರೆಯೋ ಸೌಜನ್ಯ ತೋರಿದ್ರಲ್ಲ. ಎರಡು ಕೈಯನ್ನು ಮೇಲೆತ್ತಿ ಆಕಾಶದತ್ತ ನೋಡಿ ತಲೆ ಆಡಿಸಿದನು. ಕ್ಷಮಿಸಿ ಸರ್, ಇದು ರೂಮ್ ಅಷ್ಟೇ, ನಿಮಗೆ ಕಷ್ಟ ಆಗಬಹುದು ಅಂದ್ಕೊಂಡೆ. ಅಂಜಿಕೆಯಿಂದ ಉಗುಳು ನುಂಗಿದಳು. ಅಯ್ಯೋ, ನಾನೇನು ಸಂಸಾರ ಮಾಡೋಕ ಬಂದಿದ್ದೀನಿ, ಹಗುರವಾಗಿ ಹೇಳಿದನು. ಯಾವುದೇ ಯೋಚನೆ ಮಾಡದೆ ಅನಿಸಿದ್ದನ್ನು ಹೇಳಿಬಿಡುವ ಪ್ರವೃತ್ತಿ ವಿವೇಕ್ದು. ಆದರೆ ಈ ಮಾತು ಬಹಳವಾಗಿಯೇ ಪರಿಣಾಮ ಬೀರಿತ್ತು ಸುಮಾ ಮೇಲೆ. ಅವನ ಕಡೆ ಕಣ್ಣೆತ್ತಿ ನೋಡಲು ಸಹ ಹೆದರಿದಳು. ಅವನಿಗೆ ಒಳಬರಲು ದಾರಿ ಮಾಡಿಕೊಟ್ಟು ಒಳ ನಡೆದು ಬಿಟ್ಟಳು. ಅವಳನ್ನೇ ಹಿಂಬಾಲಿಸಿದವನು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತನು. ರೂಮ್ ತರಹದ ಒಂದು ಸಣ್ಣ ಮನೆಯಾದರೂ ಬಹಳ ಅಚ್ಚುಕಟ್ಟಾಗಿ ಇಟ್ಟುಕೊಂಡಿದ್ದಳು ಸುಮಾ. ದೇವರ ಮನೆಯಂತಿದ್ದ ಸಣ್ಣ ಮರದ ಪೆಟ್ಟಿಗೆಯಲ್ಲಿ ರಾಮ ಸೀತೆಯ ವಿಗ್ರಹವಿತ್ತು. ಆಗಷ್ಟೇ ಪೂಜೆ ಮಾಡಿದ್ದಳು ಎನಿಸುತ್ತದೆ. ಮನೆಯಲ್ಲೆಲ್ಲ ಧೂಪ ಸಾಂಬ್ರಾಣಿಯ ಹೊಗೆ ತುಂಬಿಕೊಂಡಿತ್ತು. ಸುತ್ತಲೂ ಕಣ್ಣಾಡಿಸಿದವನು ಅವಳ ದಾರಿ ಕಾದನು.
ಕಾಫಿಯ ಲೋಟ ಹಿಡಿದು ಬಂದವಳು ಅವನಿಗೆ ತನ್ನ ಬೆರಳನ್ನು ತಾಗಿಸದಂತೆ ಜೋಪಾನವಾಗಿ ಅವನ ಕೈಗೆ ಕೊಟ್ಟಳು. ಗಂಡಸರ ಸ್ಪರ್ಶವೆಂದರೆ ಅಸಹ್ಯವೆನಿಸುತ್ತಿತ್ತು ಈಗ. ಅಷ್ಟೊಂದು ತೊಂದರೆ ತಗೊಳ್ಳೋ ಅಗತ್ಯ ಇರಲಿಲ್ಲ. ಔಪಚಾರಿಕವಾಗಿ ಹೇಳಿದರೂ ಲೋಟ ಖಾಲಿ ಮಾಡಿಯೇ ಇಟ್ಟಿದ್ದು ಅವನು. ಒಂದು 10 ನಿಮಿಷ ಕಾದರೂ ಅವಳು ಹೊರಗೆ ಬರಲೇ ಇಲ್ಲ. ವಿಚಿತ್ರವಾದ ಹೆಣ್ಣು ಅಂದುಕೊಂಡವನು, ರೀ ಸುಮಾ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ಬನ್ನಿ ಹೇಳಿ ಹೊರ ನಡೆದನು. ಅವನು ಹೊರ ಹೋದದ್ದನ್ನು ನೋಡಿ ಎದೆಯ ಮೇಲೆ ಕೈಯಿಟ್ಟುಕೊಂಡು ದೀರ್ಘ ಉಸಿರು ಬಿಟ್ಟಳು ಸುಮ್ಮ. ವಿವೇಕ್ ಹೊರ ಬಂದು ಕಾರಿಗೆ ಹೊರಗೆ ನಿಂತು ಬಾಸ್ಗೆ ಮೆಸೇಜ್ ಮಾಡುತ್ತಿದ್ದನು. ಅವನ ಮುಂದೆಯೇ ಬಿರುಸಾಗಿ ಸಾಗಿದ ಒಬ್ಬ ವ್ಯಕ್ತಿ ಸುಮಾ ಮನೆಯ ಬಾಗಿಲನ್ನು ಜೋರಾಗಿ ಬಡಿಯಲಾರಂಭಿಸಿದನು. ಕಣ್ಣು ಕಿರಿದು ಮಾಡಿ ಆ ವ್ಯಕ್ತಿಯನ್ನೇ ನೋಡುತ್ತಿದ್ದನು ವಿವೇಕ್. ಮತ್ತೆ ಬಂದ ಇವನು. ಕುರ್ತಾ ತೊಡುತ್ತಿದ್ದವಳು ಅಸಹನೆಯಿಂದ ತನ್ನಲ್ಲೇ ಕನಲಿದಳು. ಬಂದೆ ಎಂದಳು. ಹೂ ಹಿಡಿದು ಬಂದು ಬಾಗಿಲು ತೆಗೆದಾಗ ಅವಳನ್ನು ನೂಕಿಕೊಂಡು ಒಳೆ ನಡೆದ ವ್ಯಕ್ತಿ ಸೀದಾ ಮಂಚದ ಮೇಲೆ ಉರುಳಿಸಿದ್ದನು ಅವಳನ್ನು. ಇಷ್ಟೊತ್ತು ಅವನ ಜೊತೆ ಚಕ್ಕಂದ ಆಡ್ತಿದ್ದ ಯಾರವನು? ಅವನು ಸಿಕ್ಕಿದ್ದಕ್ಕೆ ನಾನು ಅಳೆಯೋನಾದ್ನ? ಕೋಪದಲ್ಲಿ ಕನಲಿದನಾದ. ಅವನ ಕಣ್ಣಲ್ಲಿದ್ದ ಕ್ರೋಧವನ್ನು ಕಂಡು ತತ್ತರಿಸಿ ಹೋದಳು ಸುಮಾ. ಅವನ ಹಿಡಿತಕ್ಕೆ ಕಣ್ಣುಗಳು ತುಂಬಿದರೆ ಅವನ ಮಾತಿನ ಪೆಟ್ಟಿಗೆ ಹೃದಯ ಆಕ್ರಂದಿಸುತ್ತಿತ್ತು. ಗೆಳತಿಯನ್ನು ಮದುವೆಯಾಗುವ ಹುಡುಗ ಎಂದು ತಿಳಿದಿದ್ದರೂ ಅವನು ಬೀಸಿದ್ದ ಬಲೆಯಲ್ಲಿ ಲೀಲಾಜಾಲವಾಗಿ ಬಿದ್ದು ತನ್ನ ತನುಮನವನ್ನು ಅರ್ಪಿಸಿದ್ದಳು ಸುಮಾ. ಅದೇ ಪಾಪ ಪ್ರಜ್ಞೆಯಲ್ಲಿ ದಿನವೂ ದಹಿಸಿ ಹೋಗುತ್ತಿದ್ದಳು ಈಗ. ಅವನ ಪ್ರಹಾರವನ್ನು ಎದುರಿಸುವ ಶಕ್ತಿ ಇಲ್ಲದೆ ಕಣ್ಣೀರು ಸುರಿಸುತ್ತಾ ಸಹಿಸಿದಳವಳು. ಅವನ ಮುಂದುವರಿಕೆ ಸಾಗುತ್ತಲೇ ಇತ್ತು. ಅವಳ ಕೈಯಲ್ಲಿದ್ದ ಮಲ್ಲಿಗೆ ಮೃದುವಾಗಿ ನಲುಗುತ್ತಿತ್ತು ಅವಳ ಕೈಯಲ್ಲಿ. ಇಷ್ಟೊತ್ತಾದರೂ ಸುಮಾ ಬಾರದ್ದನ್ನು ನೋಡಿದವನು, ಯಾರೋ ಅತಿಥಿ ಬಂದುದಕ್ಕೆ ತಡವಾಗಿರಬಹುದು, ಹೇಳಿ ಹೊರಡೋಣ. ಮತ್ತೆ ಮನೆಯ ಬಳಿ ಬಂದನು ವಿವೇಕ್. ಅವಳ ತುಟಿಗಳ ಬಳಿ ಅವನ ಒರಟು ಮುಖವನ್ನು ತಂದವನು ತದೇಕನಾಗಿ ಅವುಗಳನ್ನೇ ನೋಡುತ್ತಿದ್ದನು. ಒಂದು ಕಾಲದಲ್ಲಿ ಅವನ ರಸಿಕತೆಗೆ ಸವಾಲೊಡ್ಡಿದ್ದ ಆ ನಲುಗುವ ಕೆಂಪು ತುಟಿಗಳನ್ನು ಅನಾಯಾಸವಾಗಿ ಸವಿದು ಅದರಲ್ಲಿದ್ದ ಮಧು ಹೀರಿದ್ದನು. ಇನ್ನೇನು ಅವುಗಳನ್ನು ಸ್ಪರ್ಶಿಸಲು ಹೋದವನ ಮುಖದ ಮೇಲೆ ಪಂಚೊಂದು ಬಿದ್ದಿತ್ತು. ಅಮ್ಮ ಎಂದು ನೆಲಕ್ಕುರುಳಿದನು ಅರ್ಜುನ್. ಕಣ್ಣು ಮುಚ್ಚಿ ನೋವನ್ನು ಸಹಿಸುತ್ತಿದ್ದವಳು ಅವನು ಕಿರಿಸಿದಾಗ ಕಣ್ಣು ಬಿಟ್ಟಳು. ಕಣ್ಣುಗಳನ್ನು ಕಿರಿದಾಗಿಸಿ ನಿಂತಿದ್ದನು ವಿವೇಕ್. ಹೆದರಿ ಅವನ ಹಿಂದೆ ಹೋಗಿ ಅವಿತು ನಿಂತವಳ ಕಂಡು ಉರಿದು ಹೋಯಿತು ಅರ್ಜುನ್ಗೆ. ಏನ್ರಿ ಮಿಸ್ಟರ್, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಹುಡುಗಿ ಒಬ್ಬಳೇ ಇದ್ದಾಳೆ ಅಂತ ಇಷ್ಟೊಂದು ಅಡ್ವಾಂಟೇಜ್ ತಗೊಳ್ಳೋದಾ? ಕಣ್ಣಲ್ಲಿ ಕ್ರೋಧ ತುಂಬಿದ್ದವು. ಹೇಯ್, ಹೂ ಆರ್ ಯು? ವಿವೇಕ್ ಕಾಲರ್ ಹಿಡಿದನು ಅರ್ಜುನ್. ವಿವೇಕ್ಗೆ ಅವನನ್ನು ಎಲ್ಲೋ ನೋಡಿದ ನೆನಪು, ಆದರೆ ಎಲ್ಲಿ ಎಂಬುದೇ ಹೊಳೆಯಲಿಲ್ಲ ಆ ಕ್ಷಣ. ಎಡಗೈಯಲ್ಲಿ ಅವನ ಕೈ ಕಿತ್ತೆಸಿದವನು ವಾರ್ನ್ ಮಾಡುವಂತೆ ತೋರು ಬೆರಳೆತ್ತಿ ಸನ್ನೆ ಮಾಡಿದನು. ವಿವೇಕ್ ಕೊಟ್ಟ ಏಟಿಗೆ ಹೆದರಿದ ಅರ್ಜುನ್ ಏನೂ ಮಾತನಾಡದೆ ಅಲ್ಲಿಂದ ಕಾಲು ಕಿತ್ತನು. ಗುಬ್ಬಿ ಮರಿಯಂತೆ ತನ್ನ ಹಿಂದೆ ಅವಿತು ನಿಂತಿದ್ದವಳನ್ನು ನೋಡಿ ಮರುಕ ಹುಟ್ಟಿತ್ತು ವಿವೇಕ್ಗೆ. ಆಗಲೇ ಅವಳು ಬೆರಳನ್ನು ಕೂಡ ತಾಕಿಸದ ಹಾಗೆ ಕಾಫಿ ಕೊಟ್ಟದ್ದು ನೆನಪಾಯಿತು. ಆದರೆ ಈ ವ್ಯಕ್ತಿಯನ್ನು ಇಷ್ಟು ಮುಂದುವರಿಯಲು ಬಿಟ್ಟಿದ್ದೇಕೆ ಅರ್ಥವಾಗಲಿಲ್ಲ ಅವನಿಗೆ. ಹಾಯ್ ಪಪ್ಪ, ಹೇಗಿದ್ದೀರಿ? ಅಪ್ಪನ ರೂಮಿಗೆ ಬಂದ ಗೌತಮ್ ತಂದೆಯ ಪಕ್ಕ ಕುಳಿತನು. ಆಗಷ್ಟೇ ಯೋಗ ಮುಗಿಸಿ ಬಂದಿದ್ದರು ರಾಘವ್. ಸ್ಟ್ರೆಸ್ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ನೀನು ಖಂಡಿತವಾಗಿಯೂ ಯೋಗ, ವ್ಯಾಯಾಮ, ಪ್ರಾಣಾಯಾಮ ಇಂಥದ್ದೆಲ್ಲ ಮಾಡಲೇಬೇಕು. ಗೆಳೆಯ ಡಾಕ್ಟರ್ ತಿಲಕ್ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದರು. ಈಗ ಸ್ವಲ್ಪ ಪರವಾಗಿಲ್ಲ ಕಣೋ. ಮಗ ಫಾರ್ಮಲ್ ಡ್ರೆಸ್ಸಲ್ಲಿ ಬಂದದ್ದನ್ನು ನೋಡಿ, ಏನು ಆಫೀಸ್ ಕೊರಟಿಯಾ ಕೇಳಿದರು. ಹೌದು ಪಪ್ಪ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಇವತ್ತು ಎನ್ನುವಷ್ಟರಲ್ಲಿ ಒಳಬಂದರು ರೇಖಾ. ಅಪ್ಪ ಅಷ್ಟೇ ನೆನಪಾಗದ ನನ್ನ ಮಗನಿಗೆ? ಮುನಿಸು ತೋರುತ್ತಾ ಹೇಳಿದರು. ಮಾ ಪೆಚ್ಚು ಮೋರೆ ಹಾಕಿದನು ಗೌತಮ್. ತಮಾಷೆ ಮಾಡಿದ್ದು ಕಣೋ, ನಕ್ಕರು ರೇಖಾ. ಏನು ರೇಖಾ, ನಿನ್ನ ಗಾರ್ಡನ್ನಲ್ಲಿ ಎಷ್ಟು ಗುಲಾಬಿ ಅರಳಿವೆ ಇವತ್ತು? ನಾನು ನನ್ನ ಮಗ ಮಾರ್ಕೆಟಿಂಗ್ ಮಾಡಬಹುದಾ? ಹೆಂಡತಿಯ ಕಾಲೆಳೆದರು ರಾಘವ್. ರೀ,
ಕಣ್ಣು ಕಿರಿದು ಮಾಡಿ ಗಂಡನತ್ತ ಉರಿನೋಟ ಬೀರಿದರು. ಅಪ್ಪ ಮಗ ಐಫೈ ಮಾಡಿ ನಕ್ಕರು. ಅಮ್ಮ, ನೀನು ಲಾಸ್ಟ್ ಟೈಮ್ ಮಾಡಿದ್ದ ಜಾಮ್ ತುಂಬಾ ಚೆನ್ನಾಗಿತ್ತು, ನೆನೆದಂತೆ ಹೇಳಿದನು ಗೌತಮ್. ನಕ್ಕರು ರೇಖಾ. ಅಪ್ಪ ಅಮ್ಮನ ಆಶೀರ್ವಾದ ಪಡೆದವನು ಅಲ್ಲಿಂದ ಹೊರ ನಡೆದನು. ಮಗನ ಜೊತೆ ಸೇರಿ ನನ್ನ ಕಾಲೆಳಿತೀರಿ ಅಲ್ವಾ? ಪ್ರಣತಿ ಜೊತೆ ಮಾತಾಡಬೇಕಂತ ಹೇಳಿ ಹಾಗಿದೆ ನಿಮಗೆ. ಮೂತಿ ತಿರುಗಿಸಿ ಅಲ್ಲಿಂದ ನಡೆದರು ರೇಖಾ. ಹೇ ರೇಖಾ, ತಮಾಷೆ ಮಾಡಿದ್ದಷ್ಟೇ, ಕೂಗುವಂತೆ ಹೇಳಿ ತಲೆಯ ಮೇಲೆ ಕೈ ಹೊತ್ತು ಕುಳಿತರು ರಾಘವ್. ಅವರ ಮಾತಿಗೆ ಕಿವಿಗೊಡದೆ ಹೊರಟು ಹೋದರು ರೇಖಾ. ಸಹೃದಯದ ಸಾಹಿತ್ಯಾಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.